ಈಗ ಕರ್ನಾಟಕದಲ್ಲಿ ಜಾತಿ ಜನಗಣತಿಯ ವಿಚಾರವಾಗಿ ಈಗಾಗಲೇ ವರದಿ ಸಲ್ಲಿಕೆ ಆಗಿದೆ. ಅದ್ರ ಬಗ್ಗೆ ಏನ್ ಹೇಳಕ್ಕೆ? ವರದಿ ಸಲ್ಲಿಕೆ ಆಗಿದೆ. ಅವರ ವರದಿ ಸಲ್ಲಿಕೆ ಇದರಲ್ಲಿ ಮೊದಲೇದ್ದು ಅದರಲ್ಲಿ ದೋಷ ಇದೆ ಅನ್ನುವಂಥದ್ದನ್ನ ಸ್ವತಃ ಅವರು ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಆನಂತರ ಅವರದೇ ಶಾಸಕರು ಶಾಮನೂರು ಶಿವಶಂಕರಪ್ಪನವರು ಅವರ ಸುಪುತ್ರ ಸರ್ಕಾರದ ಒಂದು ಭಾಗ ಅವರು ಹೇಳ್ತಾ ಇದ್ದಾರೆ. ಸೊ ಇದನ್ನು ನೀವು ಸಲ್ಲಿಕೆ ಆಗಿದೆ, ಮುಂದೆ ಏನು ಅಂತ ಹೇಳ್ರಿ. ನೀವು ನಿಮ್ ಪಾರ್ಟಿಯಲ್ಲಿ ಇದ್ರ ಮುಂದೆ ಆಕ್ಷನ್ ಏನ್ ತಗೊಳ್ತೀರಿ? ನಿಮ್ ಸರ್ಕಾರದಲ್ಲಿ ಇರುವಂತಹ ಭಿನ್ನಾಭಿಪ್ರಾಯಗಳ ಬಗ್ಗೆ ಏನ್ ಹೇಳ್ತೀರಿ? ಇದೆಲ್ಲ ಹೇಳಿ ಮುಂದೆ ನಾನು ಡಿಟೇಲ್ ಅನ್ನ ಏನು ವರದಿಯಲ್ಲಿದೆ ನೋಡ್ಕೊಂಡು ನಾನು ರಿಯಾಕ್ಟ್ ಮಾಡ್ತೀನಿ. ಬಿಜೆಪಿ ಮೊದಲಿಂದ ಸಹಿತ ಅದನ್ನ ವಿರೋಧ ಮಾಡ್ಕೊಂಡು ಬರ್ತಾ ಇತ್ತು. ಕಾರಣ ಏನು ಅಂದ್ರು ಅದ್ರೊಳಗಡೆ ಸರಿಯಾದ ರೀತಿಯಲ್ಲಿ ಸೈಂಟಿಫಿಕ್ ಅದು ಮೊದಲೇದು ಜನಗಣತಿ ಅಲ್ಲ, ಅದೊಂದು ಸರ್ವೆ. ಯಾಕಂದ್ರೆ ಗಣತಿ ಮಾಡ್ಲಿಕ್ಕೆ ಅಧಿಕಾರ ಇರುವುದು ಕೇಂದ್ರ ಸರ್ಕಾರಕ್ಕೆ. ಹಾಗಾಗಿ ಆ ಸರ್ವೆದಲ್ಲಿ ಸಂಬಂಧಿಸಿದಂತೆ ವಿಷಯದಲ್ಲಿ ಅವ್ರೇನ್ ವರದಿ ಸಲ್ಲಿಕೆಯಾಗಿದೆ ಅದನ್ನ ವಿವರವಾಗಿ ನೋಡ್ತೀವಿ. ಆದ್ರೆ ಲೀಕ್ ಆಗಿದ್ದರ ಮಾಹಿತಿ ಪ್ರಕಾರವಾಗಿ ಅದು ಅಂಕಿ ಸಂಖ್ಯೆಗಳು ಸರಿ ಇರಲಿಲ್ಲ ಮತ್ತು ಮನೆ ಮನೆಗೂ ಹೋಗಿಲ್ಲ, ಈ ರೀತಿ ಗಂಭೀರ ಸ್ವರೂಪದ ಆರೋಪಗಳು ಇದ್ದವು. ಹಾಗಾಗಿ ನಾನು ಇದರ ಸಂಪೂರ್ಣ ಅಧ್ಯಯನ ಮಾಡಿದ ನಂತರ ಮತ್ತು ನಮ್ಮ ರಾಜ್ಯದ ವಿರೋಧ ಪಕ್ಷದ ನಾಯಕರು, ರಾಜ್ಯ ಅಧ್ಯಕ್ಷರು ಏನು ವಿಧಾನಸೌಧದಲ್ಲಿ ಇದ್ದಾರೆ, ಅವರನ್ನ ನೋಡ್ಕೊಂಡು ಕೇಳ್ಕೊಂಡು ನಾನು ಡಿಟೇಲ್ ಆದಂತ ರಿಯಾಕ್ಷನ್. ಸರ್, ಇವತ್ತು ಸಿಇಸಿ ಮೀಟಿಂಗ್ ನಡೆಯುತ್ತೆ ಇವತ್ತು ಸಂಜೆ ಬಿಜೆಪಿಯ ಕೇಂದ್ರ ಚುನಾವಣಾ ಸೆಂಟ್ರಲ್ ಅದ್ರ ಬಗ್ಗೆ ನನ್ಗೇನ್ ಗೊತ್ತಿಲ್ಲ. ಯಾಕಂದ್ರೆ ಯಾವ್ಯಾವ ರಾಜ್ಯದ ಇವತ್ತು ತೆಗೆದುಕೊಳ್ತಾರೆ ಎಲ್ಲ ಮಾಹಿತಿ ನನಗೆ ಗೊತ್ತಿಲ್ಲ. ಬಿಕಾಸ್ ಅದು ನಮ್ಮ ರಾಷ್ಟ್ರೀಯ ನಾಯಕರಿಗೆ, ರಾಷ್ಟ್ರೀಯ ಅಧ್ಯಕ್ಷರಿಗೆ, ಪ್ರಮುಖರಿಗೆ ಗೊತ್ತಿರ್ತದೆ. ನನಗೆ ಅದ್ರ ವಿಷಯ ಗೊತ್ತಿಲ್ಲ. ಗೊತ್ತಾದ ನಂತರ ನಿಮ್ ಖಂಡಿತ ತಿಳಿಸ್ತೀನಿ. ಮೊದಲ ಪಟ್ಟಿಲ್ ರಿಲೀಸ್ ಆಗ್ಬೋದು. ನನ್ಗೆ ಗೊತ್ತಿಲ್ಲ, ನಂಗೆ ಗೊತ್ತಿಲ್ರಿ, ನಿಜಕ್ಕೂ ಗೊತ್ತಿಲ್ಲ. ಸ್ಪೆಕ್ಯುಲೇಷನ್ ಮೇಲೆ ಹೆಂಗ್ ಹೇಳಕ್ಕಾಗತ್ತೆ? ಇನ್ನೊಂದು ಸರ್, ಕರ್ನಾಟಕದ ವಿಚಾರಕ್ಕೆ ಬರ್ತಾ ಇದೆ. ಬಹಳಷ್ಟು ಜನರ ಏನಂದ್ರೆ ಹೆಸರು ಬದಲಾವಣೆ ಆಗುತ್ತೆ ಈ ಬಾರಿ ಅನ್ನುವಂಥದ್ದು ಇದೆ. ಇಲ್ಲಿ ಯಾವ್ದು ಸಹಿತ ಇವೆಲ್ಲ ಸ್ಪೆಕ್ಯುಲೇಷನ್ಸ್, ರೂಮರ್ಸ್. ನಮ್ಮ ಸಂಸದರು ಕೂಡ ರಾಷ್ಟ್ರೀಯ ನಾಯಕರು ತೀರ್ಮಾನವನ್ನ ಮಾಡ್ತಾರೆ. ಅಲ್ಲಿವರೆಗೆ ಸ್ಪೆಕ್ಯುಲೇಷನ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಪಾಕಿಸ್ತಾನ ಜಿಂದಾಬಾದ್ ಸರ್, ಪಾಕಿಸ್ತಾನ ಜಿಂದಾಬಾದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಗಿಲ್ಲ, ನಾಸೀರ್ ಸಾಬ್ ಜಿಂದಾಬಾದ್ ಅಂತ ಹೇಳಿ ಕರೆಕ್ಟ್ ಆಗಿ ಕಾಂಗ್ರೆಸ್ನವ್ರು ಹೇಳ್ತಿರೋದು. ನಾವ್ ಯಾವತ್ತೂ ಆ ರೀತಿಯಾಗಿ ಹೇಳಲ್ಲ ಅಂತ ಹೇಳಿ ಕಾಂಗ್ರೆಸ್ನವರು ಈಗಾಗಲೇ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ನೀಡ್ತಾ ಇದ್ದಾರೆ. ಸೊ ಈಗಾಗಲೇ ಎಲ್ಲಾ ಟಿವಿಯಲ್ಲಿ, ಎಲ್ಲಾ ಮಾಧ್ಯಮದಲ್ಲಿ ಅವರು ಕೂಗಿದ್ದಾರೆ ಅಂತ ಬಂದಿದೆ. ಮತ್ತು ಕೆಲವು ಮಾಧ್ಯಮಗಳು, ಕೆಲವು ಚಾನೆಲ್ಗಳು ಅವರನ್ನ ಅದೇನು ಸರ್ಕಲ್ ಮಾಡಿ ಐಡೆಂಟಿಫೈ ಮಾಡಿದ್ದಾರೆ, ಈತನ ಹೇಳಿದ್ದಾನೆ ಅಂತ. ಸರ್ಕಾರ ಎನ್ಕ್ವೈರಿ ಮಾಡೋದು ಬಿಟ್ಟು ಅವನನ್ನ ಪೊಲೀಸ್ ಸ್ಟೇಷನ್ ಬರೋದೊಂದು ಎನ್ಕ್ವೈರಿನೂ ಮಾಡೋದಿಲ್ಲ ಅಂತಂದ್ರೆ ಇವರು ಯಾವ ಪ್ರಮಾಣದಲ್ಲಿ ಅಪೀಸ್ಮೆಂಟ್ಗೆ ನಿಂತಿದ್ದಾರೆ ಅನ್ನೋದು ಅರ್ಥ ಆಗ್ತದೆ. ತುಷ್ಟೀಕರಣದ ರಾಜಕಾರಣದ ಪರಾಕಾಷ್ಠೆ ಇದು. ಇವರು ಪಾಕಿಸ್ತಾನದ್ದು ಮತ್ತು ಕಾಂಗ್ರೆಸ್ ಇದ್ದು ಎರಡೂ ಒಂದೇ ಸ್ಥಿತಿಯಾಗಿದೆ. ಪಾಕಿಸ್ತಾನ ಹೆಂಗ ಆರ್ಥಿಕವಾಗಿ ದಿವಾಳಿ ಆಗ್ಯದ, ಕಾಂಗ್ರೆಸ್ ರಾಜಕೀಯವಾಗಿ ದಿವಾಳಿ ಆಗ್ತಾ ಇದೆ. ಬರೇ ರಾಜಕೀಯವಾಗಿ ಆಗ್ತಾ ಇದೆ ಅಂತ ನಾವು ಅಂದ್ಕೊಂಡಿದ್ವಿ. ಈ ಘಟನೆಯನ್ನು ನೋಡಿದ್ರಂತ ನೈತಿಕವಾಗಿ, ಬೌದ್ಧಿಕವಾಗಿಯೂ ದಿವಾಳಿ ಆಗ್ತಾ ಇದ್ದಾರೆ. ಓಕೆ ಸರ್, ಇನ್ನೊಂದು ಸರ್, ಈಗ ಡಿ.ಕೆ. ಶಿವಕುಮಾರ್ಗೆ ಎಲ್ಲಾದ್ರೂ ಸಹಿತ ಕಾಂಗ್ರೆಸ್ನವರು ಏನಂದ್ರೆ ಕಳಿಸ್ತಿದ್ದಾರೆ ಅಂತ. ಫಾರ್ ಎಕ್ಸಾಂಪಲ್ ಹಿಮಾಚಲ ಪ್ರದೇಶ ಕಳಿಸಿದ್ದಾರೆ. ಒಂದ್ ರೀತಿ ಟ್ರಬಲ್ ಶೂಟರ್ ಅನ್ನುವಂತಹ ಬ್ರ್ಯಾಂಡ್ ಕ್ರಿಯೇಟ್ ಆಗ್ತಾ ಇದೆ. ಅದ್ರ ಬಗ್ಗೆ ಅಲ್ಲ, ಅವರು ಅಲ್ಲೇ ಮೊದಲೇದು ಕಾಂಗ್ರೆಸ್ಗೆ ಇರುವುದೇ 3 ಸರ್ಕಾರ. ಆ 3 ಸರ್ಕಾರದಲ್ಲಿ ಇವರು ಟ್ರಬಲ್ ಶೂಟರ್. ಹಂಗೇನಾದ್ರೂ ಟ್ರಬಲ್ ಶೂಟ್ ಮಾಡೋದಿದ್ರೆ ಕಾಂಗ್ರೆಸ್ ಈ ದೇಶಾದ್ಯಂತ ಏನ್ ಟ್ರಬಲ್ ಆಗ್ಯದಲ್ಲ, ಆ ಟ್ರಬಲ್ ಶೂಟ್ ಮಾಡ್ಲಿ. 40-50 ಸೀಟು ಬರಲ್ಲ ಅವ್ರದ್ದು. ಅದನ್ನ ಮಾಡಿದ್ರೆ ನಿಜವಾಗಿಯೂ ಟ್ರಬಲ್ ಶೂಟರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.